ಇನ್ನೊಂದು ಕಡೆಗೆ ಹಣ ಗಳಿಸಿದರೆ ಸಾಕು ಮನುಷ್ಯ ಹಾಳಾಗ್ತಾನೆ ಎನ್ನುವಂತಹ ವಾದ ಮತ್ತೊಂದು ಕಡೆ. ಇವೆರಡರ ಸುವರ್ಣ ಮಧ್ಯಮವನ್ನು ತೆಗಿಬೇಕಾಗಿದೆ, ಗೋಲ್ಡನ್ ಮೀನ್ ಬರಬೇಕಾಗಿದೆ. ಅದೇನದು ಅಂತನ್ನುವುದರ ಬಗ್ಗೆ ಈಗ ಆಲೋಚನೆ ಮಾಡಬೇಕಾಗಿದೆ. ಧರ್ಮರಾಜ ಹೇಳ್ತಾನೆ, ಈಗ ಮತ್ತೆ ತಿರುಗಿತು. ಧರ್ಮರಾಜನ ಈ ಎರಡು ಶೌನಕರ ಆರ್ಗ್ಯುಮೆಂಟು ಕಳೆದ ಸಲ ಕೇಳಿದ್ದೀರಿ, ಧರ್ಮರಾಜನ ಆರ್ಗ್ಯುಮೆಂಟು ಅದನ್ನು ನೀವು ಕಳೆದ ಸಲ ಕೇಳಿದ್ದೀರಿ. ಈ ಎರಡು ಮಾತುಗಳಾಗಿವೆ. ಅದರ ಮುಂದಿನ ಮೂರನೇ ಮಾತು ಮತ್ತೆ ಶೌನಕರು ಮತ್ತೆ ತಮ್ಮದನ್ನ ತಾವು ಡಿಫೆಂಡ್ ಮಾಡಿಕೊಳ್ತಾರೆ. ಬಹಳ ಮಹತ್ವದ ಮಾತು. ಶೌನಕೋವಾಚ, ಧರ್ಮರಾಜನ ಅಭಿಪ್ರಾಯವೇನು? ಗೃಹಸ್ಥನಾದ ನಾನು ಯತಿಗಳ, ಸನ್ಯಾಸಿಗಳ, ಸ್ನಾತಕರ, ಬ್ರಾಹ್ಮಣರ, ಋಷಿಗಳ ಹೊಟ್ಟೆಗೆ ಹಾಕಿ ಅವರನ್ನ ಪಾಲನ ಮಾಡುವುದು ನನ್ನ ಜವಾಬ್ದಾರಿ, ನಾನು ಮಾಡತಕ್ಕದ್ದು. ಇದು ಕಂಟೆನ್ಷನ್ ಧರ್ಮರಾಜನಿಗಿದೆ. ಈ ಭಾವನೆಯಿಂದ ಧರ್ಮರಾಜ ಈ ಮಾತನ್ನು ಹೇಳ್ತಾ ಇರುವ ಸಂದರ್ಭದಲ್ಲಿ ಒಂದು ಮಾತು ಬಂತು. ಶೌನಕರು ಹೇಳ್ತಾರೆ, ಅಹೋಬತ ಮಹತ್ ಕಷ್ಟಂ ವಿಪರೀತಮಿದಂ ಜಗತ್. ಛೇ, ಎಂಥ ಕಷ್ಟವಪ್ಪ ಅಬ್ಬಾ! ಧರ್ಮರಾಜ, ನಿನ್ನಂಥ ಮಹಾಜ್ಞಾನಿ, ದೊಡ್ಡ ಧಾರ್ಮಿಕ, ಇಂಥ ರಾಜ, ಇಂಥ ಮಹಾಪುರುಷ, ಇಂಥ ಸಜ್ಜನ, ನಿನಗೂ ಗೊತ್ತಿಲ್ವೇ? ಹಣದ ದೋಷ ಗೊತ್ತಿಲ್ವೇ? ಅಲ್ಲೋ, ಯಾರು ಇದು ಬಹಳ ವಿಚಿತ್ರವಾಗಿದೆ. ಜಗತ್ತಿನೊಳಗೆ ಎಲ್ಲ ಟಾಪ್ ಸೀಟರ್ವಿ, ಎಲ್ಲ ತಿರುಬುಮುರು, ಅದರೋತ್ಥರವಾಗಿ ಬಿಟ್ಟಿದೆ, ಎಲ್ಲ ಹಾಳಾಗಿ ಹೋಗಿದೆ. ಯಾರಿಗೆ ತಲೆ ಸರಿ ಇಲ್ಲ. ಯಾಕೆ? ಮಹತ್ ಕಷ್ಟಂ ವಿಪರೀತಮಿದಂ ಜಗತ್. ಈ ಜಗತ್ತೇ ವಿಪರೀತವಾಗಿದೆ ನೋಡಿ. ಯಾಕೆ? ಏನಾಪತ್ರಪತೆ ಸಾಧು ಅಸಾಧುಸ್ತೇನ ತುಷ್ಯತಿ. ಎರಡು ಶಬ್ದಗಳು ನೋಡಿ. ಯಾವುದನ್ನ ಮಾಡುವುದಕ್ಕೂ ಮನಸ್ಸಿನಲ್ಲೂ ಮಾಡುವುದಕ್ಕೆ ಹೇಸ್ತಾನೆ, ಸಂಕೋಚ ಪಡ್ತಾನೆ, ನಾಚಿಕೆ ಪಡ್ತಾನೆ ಸಾಧುವಾದವ. ಸಜ್ಜನ ಯಾವ ಕೆಲಸವನ್ನ ಮಾಡುವುದಕ್ಕೆ ನಾಚಿಕೆ ಪಡ್ತಾನೋ, ಸಂಕೋಚ ಪಡ್ತಾನೋ ಅಂಥ ಕೆಲಸವನ್ನ ಮಾಡುವುದಲ್ಲಿ ಅನಿವಾರ್ಯ ಅಂತ ಮಾಡುವುದಿಲ್ಲ ಅಸಾಧುವಾದವ. ಅದರಲ್ಲಿ ಸಂತೋಷ ಪಡ್ತಾನೆ ಆ ಕೆಲಸವನ್ನ ಮಾಡುವುದು. ಸಜ್ಜನ ಯಾವ ಕೆಲಸವನ್ನ ಕೆಟ್ಟದ್ದು ಅಂತ ಹೇಳಿ ನಾಚಿಕೆಯಿಂದ ದೂರ ಸರಿಸಿರ್ತಾನೆ, ಆ ಕೆಲಸವನ್ನ ಮಾಡುವುದಕ್ಕೆ ಅಸಜ್ಜನನಿಗೆ ಭಾರಿ ಖುಷಿಯಾಗುತ್ತೆ. ಎಷ್ಟು ವಿಪರೀತವಾಗಿದೆ ಜಗತ್ತು. ಒಂದೇ ಕೆಲಸ ಕೆಟ್ಟದ್ದು, ಅದನ್ನು ಮಾಡುವುದಕ್ಕೆ ಸಜ್ಜನ ಏನಿದ್ರೂ ಹಿಂದು ಮುಂದು ವಿಚಾರ ಮಾಡದೆ ಬೇಡ ಅಂತಾನೆ. ಲಾಭ ಹಾನಿಗಳನ್ನು ವಿಚಾರ ಮಾಡದೆ ಬೇಡ ಅಂತ ಅಂತಾನೆ. ಅದು ಎಷ್ಟೇ ಲಾಭವಾಗಲಿ ನನಗೆ ಬೇಡ, ಅದು ಮಾಡದಿದ್ರೆ ಎಷ್ಟೇ ಹಾನಿಯಾಗಲಿ ನನಗೆ ಬೇಡ, ನಾನು ಮಾಡುವುದಿಲ್ಲ, ಆ ಕೆಲಸ ಮಾಡುವುದಿಲ್ಲ, ಅದು ಕೆಟ್ಟದ್ದು ಅಂತ ದೂರವಾಗುವಂತಹ ಸಂದರ್ಭ ಸಾಧುವಿಗೆ. ಆದರೆ ಅದೇ ಕೆಲಸವನ್ನ ಅತ್ಯಂತ ಅಕ್ಕರೆಯಿಂದ, ಭಾರಿ ಪ್ರೀತಿಯಿಂದ, ಭಾರಿ ಗೌರವ ಬಹುಮಾನಗಳಿಂದ ಆ ಕೆಲಸವನ್ನು ಮಾಡುವಲ್ಲಿ ಹೇಸಿಕೆ ಪಡದೆ, ಸಂಕೋಚ ಮಾಡದೆ ಅಸಾಧುವಾದ ಮನುಷ್ಯ ಆ ದುಷ್ಟ ಕೆಲಸವನ್ನು ಮಾಡ್ತಾನೆ. ಏನಾಪತ್ರಪತೆ ಸಾಧು ಅಸಾಧುಸ್ತೇನ ತುಷ್ಯತಿ. ಮನುಷ್ಯ ನಾನು ಅನಿವಾರ್ಯ, ನಾನು ಮಾಡಬೇಕಾಗಿದೆ ಅಂತನ್ನುವುದು ಒಂದು. ಸಾಧುವಾದವ ಯಾವ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಸಂಕೋಚ ಪಡ್ತಾನೋ ಆ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಸಜ್ಜನನಿಗೆ, ಸಾಧುವಾದವನಿಗೆ ಅನಿವಾರ್ಯಪ್ಪ ನಾನು ಮಾಡಬೇಕಾಗಿದೆ ಅಂತ ಅಂದ್ಕೊಂಡ್ರೆ ಆ ಮಾತು ಬೇರೆ. ಅನಿವಾರ್ಯವಾಗಿದೆ ಅಂತ ಮಾಡುವುದಿಲ್ಲ, ಅವನು ಆ ಕೆಲಸವನ್ನು ಮಾಡುವಲ್ಲಿ ಸಂತೋಷ ಪಡ್ತಾನೆ. ಆದ್ದರಿಂದ ಇದು ಕ್ಲೈಮ್ಯಾಕ್ಸ್ ಮತ್ತು ಆಂಟಿ ಕ್ಲೈಮ್ಯಾಕ್ಸ್ ಎರಡು ಅತ್ಯಂತ ಡಯಾಮೆಟ್ರಿಕಲಿ ಆಪೋಸಿಟ್ ಆಗಿರತಕ್ಕಂತಹ ಎರಡು ದಿಕ್ಕುಗಳ ಒಂದು ಪೋಲರೈಸೇಷನ್ ಆಗ್ತಾ ಇದೆ. ಯಾವುದನ್ನು ಸರ್ವಥಾ ಮಾಡಲೇಬಾರದು ಅಂತ ಹಿಡಿದು ಜ್ಞಾನಿಗಳು, ಸಜ್ಜನರು, ಸಾಧುಗಳು ಬಿಡುತ್ತಾರೋ ಆ ಕೆಲಸವನ್ನ ಹಾಟ ಹಿಡಿದು ಕೆಟ್ಟ ಜನ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಇದು ಒಬ್ಬ ವ್ಯಕ್ತಿ ಹೀಗೆ, ಇನ್ನೊಬ್ಬ ಹಾಗೆ, ಜೊತೆಗಿರಬಹುದು, ಆದರೆ ಒಬ್ಬಂದು ಹೀಗೆ, ಇನ್ನೊಬ್ಬಂದು ಹಾಗೆ. ಇದು ಎರಡು ವಿರುದ್ಧವಾಗಿರತಕ್ಕಂತಹ ಸ್ವಭಾವಗಳನ್ನ ಜಗತ್ತಿನಲ್ಲಿ ನೋಡ್ತೇವೆ. ಇದು ಹೀಗಾಗಿ ಅಹೋಬತ ಮಹತ್ ಕಷ್ಟಂ ವಿಪರೀತಮಿದಂ ಜಗತ ಏನಾಪತ್ರಪತೆ ಸಾಧು ಅಸಾಧುಸ್ತೇನ ತುಷ್ಯತಿ. ಅಸಾಧುಸ್ತೇನ ತುಷ್ಯತಿ. ಈ ಮಾತು ಬಹಳ ಮಹತ್ವದ ಮಾತು. ಯಾವ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ನಾಚಿಕೆ ಪಡಬೇಕೋ ಅಂಥ ಕೆಟ್ಟ ಕೆಲಸಕ್ಕೆ ನಾಚಿಕೆ ಪಡುವುದಿಲ್ಲ. ಅನಿವಾರ್ಯಪ್ಪ ನಾನು ಮಾಡ್ತೀನಿ ಅಂತ ಅನ್ಕೊಳ್ಳುವುದಿಲ್ಲ. ಇದು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಎಂಬುದಾಗಿ ಧರ್ಮ ವಿರುದ್ಧವಾಗಿ. ಏಕಾದಶಿ ದಿವಸ, ಸುಮ್ಮನೆ ಮೆತ್ತಗಿನ ಉದಾಹರಣೆಯನ್ನು ಕೊಡ್ತೇನೆ. ಏಕಾದಶಿ ದಿವಸ ತಿನ್ನಬಾರದು, ಊಟ ಮಾಡಬಾರದು, ಆಹಾರವನ್ನು ಸೇವನ ಮಾಡಬಾರದು. ಹೌದೇ? ಅದನ್ನು ಮಾಡುವುದಕ್ಕೆ ಸಾಧುಗಳಿಗೆ ಬಹಳ ನಾಚಿಕೆ ಆಗತ್ತೆ, ಹೇಸಿಗೆ ಬರ್ತದೆ, ಹೊಲಸು ಅಂತ ತೋರ್ತದೆ. ಅಂಥ ಕೆಲಸವನ್ನ ಅಸಾಧುಗಳಾದವರು, ರೋಗಿಯಾದವ ಅನಿವಾರ್ಯ ಇದು ಅಂತ ತಿನ್ನುವುದು ಬೇರೆ. ರೋಗಿಯಾದವ
ಅನಿವಾರ್ಯ ಅಂತನ್ನುವುದಕ್ಕಾಗಿ ಆಹಾರವನ್ನು ಸೇವನ ಮಾಡುವುದು ಬೇರೆ. ಆದರೆ ಅಸಾಧುವಾಗಿರತಕ್ಕ ಮತ್ತೊಬ್ಬ ವ್ಯಕ್ತಿ ಅದನ್ನ ಸೇವನ ಮಾಡುವುದರಿಂದಲೇ ಅವನಿಗೆ ಸಂತೋಷ ಪಡ್ತಾನೆ, ಖುಷಿ ಪಡುವಂತಹದ್ದು ಈ ವಿಧವಾದಂತಾಗಿದೆಯಲ್ಲ. ಹಾಗೆ ಧರ್ಮರಾಜ, ನಾವೆಲ್ಲ ಯಾವ ಹಣಕಾಸು ಅಂತ ನೋಡಿದ್ರೆ ನಮಗೆ ಸಂಕೋಚವಾಗುತ್ತೆ. ಬೇಡ ಬೇಡ ಮಾರಾಯ, ಹಣ ಬೇಡ, ಹಣ ಅಂದ್ರೆ ಬೇಡ ಅಂತ ದೂರ ಸರಿತೀವಿ ನಾವು. ಅಂತಹದ್ದನ್ನು ನೀನು ಹಣವನ್ನು ಗಳಿಸ್ತಿ ಅಂತ ಹೋಗ್ತಾ ಇದೆಯಲ್ಲ ಧರ್ಮರಾಜ. ನಿನಗೊಂದು ರಾಜ್ಯ ಇದ್ದಾಗ ನಿನಗೊಂದು ಅನಿವಾರ್ಯವಿತ್ತು, ಆಗೇನೋ ಹಣದ ಸಂಬಂಧ ಬರ್ತಿತ್ತು ನಿನಗೆ, ಆಗ ಮಾತು ಬೇರೆ. ಆಗ ಈಗ ಏನು ಸಂಬಂಧವಿಲ್ಲ ನಿನಗೆ, ರಾಜ್ಯ ಇಲ್ಲ, ರಾಜ್ಯ ಬಿಟ್ಟು ಬಂದಿ, ಎಕ್ಸೈಲಿನಲ್ಲಿದ್ದಿ, ವನವಾಸಿಯಾಗಿ ವನದಲ್ಲಿರುವಂತಹ ನಿನಗೆ ಏನು ಹಣದ ಅಗತ್ಯವಿದೆ ಹೇಳು? ಏನು ಹಣದ ಅಗತ್ಯವಿದೆ? ಯಾಕೆ ನಿನಗೆ ಹಣ ಬೇಕು? ಬಿಟ್ಟುಬಿಡು. ಅವರವರೆಲ್ಲ ತನ್ನ ತನ್ನ ಹೊಟ್ಟೆಯನ್ನು ಹೊರೋದಕ್ಕೆ ಅವರು ಸಿದ್ಧರಾಗಿದ್ದಾರೆ, ಅವರು ಮಾಡ್ಕೋತಾರೆ. ಬೇಡ, ನೀನು ಹೊಟ್ಟೆ ಹೊರೆಯೋ ಜವಾಬ್ದಾರಿ ಇದ್ರು ಹಣವನ್ನು ಗಳಿಸುವ ಪ್ರಯತ್ನವನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಧರ್ಮರಾಜನಿಗೆ ಹೇಳ್ತಾರೆ, ಕರೋತಿ ವಿಘಸಂಭುಷು ಬಹು ಮೋಹರಾಗ ವಶಕ್ರಂತಹ ಇಂದ್ರಿಯಾರ್ಥ ವಶಾನುಗಃ. ಮೋಹಕ್ಕಾಗಿ, ಹೊಟ್ಟೆಗಾಗಿ, ಮೋಗಕ್ಕಾಗಿ ನಾನಾ ವಿಧವಾದ ಕೆಟ್ಟ ಕೆಲಸಗಳಲ್ಲಿ ಮನುಷ್ಯ ತೊಡಗುತ್ತಾನೆ. ಹ್ರಿಯತೆ ಬುದ್ಧಮಾನೋಪಿ ನಲೋಹಾರಧಿರಿಂದ್ರಿಯ. ತಿಳಿತಿರ್ತದೆ, ಗೊತ್ತಿದೆ, ಎಲ್ಲ ಕಲ್ಪನೆ ಇದೆ, ಪರಿಚಯವಿದೆ, ಪೂರ್ಣ ಗಟ್ಟಿಯಾಗಿ ಗೊತ್ತಿದೆ. ಆದರೂ ಮನುಷ್ಯ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಸಂಕೋಚ ಪಡದೆ ಮುಂದಾಗ್ತಾನೆ. ವಿಮೂಢ ಸಂಜ್ಞೋ ದುಷ್ಟಾಶ್ವೈಹಿ ಉದ್ಧಾಂತ ಇರಿವ ಸಾರಥಿ ಷಡೀಂದ್ರಿಯಾಣಿ ವಿಷಯಂ ಸಮಾಗಚ್ಚಂತಿ ವಯ್ಯದ ಪ್ರಾದುರ್ಭವತ್ತೇಷಂ ಪೂರ್ವ ಸಂಕಲ್ಪಜಂ ಮನಃ. ಮನುಷ್ಯ ವಿಷಯದ ಸಂಪರ್ಕಕ್ಕೆ ಬಂದ, ವಿಷಯದ ಸಂಪರ್ಕಕ್ಕೆ ಬಂದನೋ ಮನಸ್ಸು ಆ ವಿಷಯದ ಕಡೆಗೆ ಹೋಯಿತು. ಮನಸ್ಸು ಆ ವಿಷಯದ ಕಡೆಗೆ ಹೋಯಿತೋ ಮನಸ್ಸು ಅದರಲ್ಲಿರುವ ಗುಣಗಳನ್ನು ಮೆಚ್ಚಿಕೊಂಡು ಅದನ್ನು ಬೇಕು ಬೇಕು ಎಂದು ಆಸೆ ಪಟ್ಟದ್ದಾಯಿತು. ಆಸೆ ಪಟ್ಟದ್ದೇ ತಡ, ಆ ಆಸೆ ಗಟ್ಟಿಯಾಗುವುದಕ್ಕೆ ಶುರುವಾಯಿತು. 1 ಸಲ, 2 ಸಲ, 4 ಸಲ, 10 ಸಲ, 100 ಸಲ ಅದನ್ನ ಬೇಡಿದಂತೆ ಬಯಸಿದಂತೆ ಇಚ್ಛೆ, ಆಸೆ ಬಹಳ ಗಟ್ಟಿಯಾಯಿತು. ಗಟ್ಟಿಯಾಗಿ ಆಗಿ ಆಗಿ ಅದು ಕ್ರಮವಾಗಿ ಒಂದಿಲ್ಲ ಒಂದು ದಿನ ಅವನನ್ನ ತಾನು ಬಂಧನದಲ್ಲಿ ಹಾಕಿ ಅವನನ್ನು ಸಿಲುಕಿಸಿ ಬಿಡುತ್ತದೆ. ಆದ್ದರಿಂದ ಮನೋ ಯಸ್ಯೇಂದ್ರಿಯಸ್ಯೇಹ ವಿಷಯಾನ್ಯಾತಿ ಸೇವಿತುಂ ತಸ್ಯ ಔತ್ಸುಕ್ಯಂ ಸಂಭವತಿ ಪ್ರವೃತ್ತಿಶ್ಚೋಪಜಾಯತೆ. ಯಾವ ಇಂದ್ರಿಯ ಯಾವ ವಿಷಯದ ಕಡೆಗೆ ಹೋಗ್ತದೋ ಆ ವಿಷಯದ ಕಡೆಗೆ ಮನಸ್ಸು ಇಂದ್ರಿಯದ ಬೆನ್ನತ್ತಿ ಹೋಗಿಬಿಡುತ್ತದೆ. ಮನಸ್ಸನ್ನ ನಿಗ್ರಹ ಮಾಡಲು ಸಾಧ್ಯವಿಲ್ಲ. ಇಂದ್ರಿಯದಿಂದ ಭೋಗ ಮಾಡ್ತೀನಿ, ಮನಸ್ಸು ಮಾತ್ರ ಆ ಕಡೆಗಿಲ್ಲ ಎನ್ನುವುದು ಸಾಧ್ಯವಿಲ್ಲ. ಮನಸ್ಸು ಹೋಗಿಬಿಡುತ್ತದೆ. ತತಃ ಸಂಕಲ್ಪ ವೀರ್ಯೇಣ ಕಾಮೇನ ವಿಷಯೇಷುಭಿ. ಸಂಕಲ್ಪವನ್ನು ಮಾಡಿದ, ಅದಕ್ಕೆ ಕಾಮಕ್ಕೆ ಒಂದು ಸಾಮರ್ಥ್ಯ ಬಂತು. ಇದನ್ನು ನಾನು ಪಡಿತೀನಿ, ಇದನ್ನು 1 ವರ್ಷದಲ್ಲಿ ನಾನು ಗಳಿಸಬೇಕು, ಟಾರ್ಗೆಟ್ ಇಟ್ಕೊಂಡು ಇಷ್ಟು ದಿವಸಗಳಲ್ಲಿ ನಾನು ಇದನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ಯಾವಾಗ ಮನುಷ್ಯ ಮನಸ್ಸಿನಲ್ಲಿ ಮಾಡಿಕೊಳ್ತಾನೋ ಆಗ ಆ ಕಾಮಕ್ಕೆ ಭಾರಿ ಬಲ ಬಂದದ್ದು. ಬರೀ ಬೇಕು ಬೇಕು ಅಂತನ್ನುವುದು ಒಂದು, ಅದನ್ನು ನಾನು ಗಳಿಸ್ತೀನಿ ಅಂತ ಸಂಕಲ್ಪ ಮಾಡುವುದು ಮತ್ತೊಂದು. ಬೇಕು ಅಂತನ್ನುವ ಆಸೆ ಆಸೆಯಾಗಿ ಉಳಿಬಹುದು, ಆದರೆ ಗಳಿಸ್ತೀನಿ ಅಂತ ಹೊರಟದ್ದು ಮಾತ್ರ ಆಸೆಯಾಗಿ ಉಳಿಯುವುದಿಲ್ಲ. ಅದು ಕ್ರಿಯಾಶೀಲವಾಗಿ ಇವನನ್ನ ಪ್ರವೃತ್ತಿಯಲ್ಲಿ ಇವನನ್ನು ತೊಡಗಿಸ್ತದೆ, ಕ್ರಿಯೆಯಲ್ಲಿ ಇವನನ್ನು ತೊಡಗಿಸ್ತದೆ. ಹಾಗಾಗಿ ದಾರೈರ್ ವಿಹಾರೈಶ್ಚ ಮೋಹಿತಶ್ಚ ಯಥೇತ್ಸಯ ಮಹಾಮೋಹ ಮುಖೇ ಮಗ್ನಃ ನಾತ್ಮಾನವ ಮುಗ್ಧತೆ. ಮನುಷ್ಯನಿಗೆ ಹೀಗಾಗಿ ಏನಾಗತ್ತೆ ಅಂತಂದ್ರೆ, ಕೆಲವೊಮ್ಮೆ ಈ ಮೋಹದ ಜಾಲದಲ್ಲಿ ಸಿಲುಕಿದಾಗ ಅವನಿಗೆ ಹೊರಗಿನ ಎಚ್ಚರ ಇರುವುದಿಲ್ಲ. ಕಣ್ಣು ಮುಚ್ಚಿ ಅದರಲ್ಲಿ ಮುಳುಗಿರ್ತಾನೆ. ತಾನೇನ್ ಭಾವಿಸ್ತಾನೆ ಅದೇ ಸತ್ಯ ಅಂತ ತಿಳಿದಿರ್ತಾನೆ. ಯಾವ ಗುರುಗಳು, ಹಿರಿಯರು, ಜ್ಞಾನಿಗಳು, ವೃದ್ಧರು, ಹೆಂಡತಿ, ಗಂಡ, ತಂದೆ, ತಾಯಿ, ಬಂಧು ಬಳಗ ಯಾರು ಹೇಳಿದರೂ ಆ ಮಾತನ್ನು ಕೇಳಲಿಕ್ಕೆ ತಯಾರಾಗುವುದಿಲ್ಲ. ತನ್ನ ಮನಸ್ಸಿಗೆ ತೋರಿದ್ದು ಸತ್ಯ. ಅದಕ್ಕೆ ಯಾರು ಅನುಕೂಲ ಹೇಳ್ತಾರೋ ಅವರು ಹತ್ತಿರ ಬರ್ತಾರೆ, ಯಾರು ಪ್ರತಿಕೂಲ ಹೇಳ್ತಾರೋ ಅವರಿಗೆ ಬುದ್ಧಿ ಇಲ್ಲ. ಈ ನಿರ್ಣಯಕ್ಕೆ ಮನುಷ್ಯ ಬರ್ತಾನೆ. ಈ ಎಲ್ಲ ಕಡೆಗೆ ನಾವು ಕಾಣುವಂತಹದ್ದು, ಪ್ರತಿನಿತ್ಯ ಪ್ರತಿಯೊಬ್ಬ ಜೀವನದಲ್ಲಿ ಹೆಚ್ಚು ಕಡಿಮೆ ಬರುವಂತಹದ್ದು. ವಿವೇಕವಿದ್ದರೆ ಸರಿ, ವಿವೇಕವಿಲ್ಲದೆ ವಿವೇಕ ಭ್ರಷ್ಟನಾಗಿದ್ದ ಅಡ್ಡದಾರಿಗೆ ಹೋಗಿದ್ದಾದರೆ ಸರಿ, ಮುಗಿದೋಯ್ತು ಅವನ ಅವಸ್ಥೆ. ಇಲ್ಲದೆ ಇದ್ರೆ ಹಾಳಾಗಿ ಹೋಗುತ್ತೆ. ಏವಂ ಪತತಿ ಸಂಸಾರೇ ತಾಸು ತಾಸ್ವಿಹ ಯೋನಿಷು ಅವಿದ್ಯಾ ಕರ್ಮ ತೃಷ್ಟಾಭಿ ಭ್ರಾಮ್ಯಮಾಣೋಥ ಚಕ್ರವತ. ನಾನಾ ವಿಧವಾದಂತಹ ಈ ತೃಷ್ಣೆ ಏನಿದೆ, ಆಸೆ ಏನಿದೆ, ಈ ಆಸೆ ಇಲ್ಲದೆ ಯಾವ ಕೆಲಸಗಳಾಗುವುದಿಲ್ಲ. ಆಸೆಯಿಂದಲೇ 100ಕ್ಕೆ 90ರಷ್ಟು ಕೆಲಸ. ಆಸೆಯಿಂದ ಕೆಲಸ ಮಾಡಿದಷ್ಟು ಇನ್ಯಾವ ಕೆಲಸ ಕಾರಣಕ್ಕೂ ಕೆಲಸಗಳಿಲ್ಲ. ಇನ್ನೆಲ್ಲ ಕೆಲಸಕ್ಕೂ ಒಂದು 20-30% ಕಾರ್ಯಕ್ರಮಗಳೆಲ್ಲ
ಕ್ರೋಧ, ಮಾತ್ಸರ್ಯ, ಮದ ಇವುಗಳಿಂದ ಆಗುವಂತಹದ್ದು. ಆದರೆ ಆಸೆಯಿಂದ ಆಗುವಂತಹದ್ದು 60, 70, 80ರಷ್ಟು ಭಾಗದ ಕರ್ಮಗಳು. ನಾವು ಮಾಡುವ ಪಾಪಗಳೆಲ್ಲ ಕಾಮದಿಂದ ಮೊಟ್ಟ ಮೊದಲಿಗೆ ಆಗುವಂತಹದ್ದು. ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವು ಸ್ವಲ್ಪ ಸ್ವಲ್ಪ ತಮ್ಮ ರೋಲ್ ಪ್ಲೇ ಮಾಡುತ್ತೆ. ಆದರೆ ಮುಖ್ಯವಾಗಿ ಕೆಟ್ಟ ಕೆಲಸವಾಗುವುದು ಕಾಮ. ಹಾಗಾಗಿ ಅದಕ್ಕೆ ಹೇಳ್ತಾರೆ, ಬ್ರಹ್ಮಾದಿಷು ತೃಣಂತೇಷು ಭೂತೇಷು ಪರಿವರ್ತತೆ. ಮನುಷ್ಯ ಬೇರೆ ಬೇರೆ ಯೋನಿಗಳಲ್ಲಿ ಬ್ರಾಹ್ಮಣನೂ ಆಗ್ತಾನೆ, ಹುಳವೂ ಆಗ್ತಾನೆ, ಪಿಶಾಚಿಯೂ ಆಗ್ತಾನೆ, ಮನುಷ್ಯನಾಗ್ತಾನೆ, ಗಿಡವಾಗ್ತಾನೆ, ಮರವಾಗ್ತಾನೆ, ಪ್ರಾಣಿಯಾಗ್ತಾನೆ, ಎಲ್ಲವೂ ಆಗ್ತಾನೆ. ಏನೇನೋ ಯೋನಿಗಳಲ್ಲಿ ಬರ್ತಾನೆ. ಏನೇನೋ ಯೋನಿಗಳಲ್ಲಿ ಬಂದು ತಾನು ದುಃಖವನ್ನು ಅನುಭವಿಸಿ ಜಲೆಯ ಭುವಿಚ ತಾಕಾಶೆ ಜಾಯಮಾನ ಪುನಃ ಪುನಃ ಅಬುಧಾನಂ ಗತಿಸ್ವೇಷ. ಇದು ಅಬುಧಾನಂ, ಅಜ್ಞಾನಿಗಳು, ತಿಳುವಳಿಕೆ ಇಲ್ಲದಂತಹ ಜನ ಕಾಮಕ್ಕೆ ಸಿಕ್ಕು ಬಿದ್ದು ಈ ವಿಧವಾದ ಅವಸ್ಥೆಯನ್ನು ಪಡ್ತಾರೆ. ಇದು ಈ ವಿಧವಾದಂತಹ ಜನರ ಪರಿಸ್ಥಿತಿ. ಇನ್ನು ಬುಧಾನಾಂ, ಜ್ಞಾನಿಗಳಾದವರು ಏನಿರ್ತಾರೆ ಹೇಳ್ತೀನಿ ಕೇಳು. ಬುಧಾನಾಮಪಿ ಮೇಷುಣು ಯೇ ಧರ್ಮೇ ಶ್ರೇಯಸ್ಸಿ ರತಾಃ ವಿಮೋಕ್ಷ ರತಯೋ ಜನಾಃ ತದಿದಂ ವೇದವಚನಂ ಕುರುಕರ್ಮ ತ್ಯಜೇತಿ ಚ. ಜ್ಞಾನಿಗಳಾದವರು ಮಾತ್ರ ಈ ರೀತಿಯಾಗಿ ಮಾಡುವುದಿಲ್ಲ. ಅವರದ್ದು ಬೇರೆನೇ ಲೆಕ್ಕ. ಯಾಕೆ? ಅವರಿಗೆ ತಿಳುವಳಿಕೆ ಇದೆ, ಸ್ಪಷ್ಟವಾಗಿ ತಿಳುವಳಿಕೆ ಇದೆ. ಅವರ ತಿಳುವಳಿಕೆ ಅವರಿಗೆ ಅಡ್ಡದಾರಿಗೆ ಹೋಗಗೊಡದಂತೆ ಅವರನ್ನು ಕಾಪಾಡಿದೆ. ಸರಿಯಾದ ಜ್ಞಾನವಿದ್ದದ್ದಕ್ಕಾಗಿ ಅವರು ಸನ್ಮಾರ್ಗದಲ್ಲಿ ಇದ್ದಾರೆ. ಸರಿಯಾದ ಜ್ಞಾನವಿದ್ದದ್ದಕ್ಕಾಗಿ ದುರ್ಮಾರ್ಗದಲ್ಲಿ ಹೋಗಿಲ್ಲ. ಹೋಗಲಿಕ್ಕೆ ಅವರಿಗೆ ಜ್ಞಾನವೇ ಅವರಿಗೆ ಅಡ್ಡವಾಗಿದೆ. ಹಾಗಾಗಿ ಆ ಜ್ಞಾನ ಅವರನ್ನು ತಡೆಗಟ್ಟಿ ಬಿಡುತ್ತದೆ. ಆದ್ದರಿಂದ ದುರ್ಮಾರ್ಗಕ್ಕೆ ಹೋಗುವುದಿಲ್ಲ. ದುರ್ಮಾರ್ಗಕ್ಕೆ ಹೋಗಬಾರದು ಎನ್ನುವುದಾದರೆ ಜ್ಞಾನವೇ. ಎಷ್ಟು ಹೆಚ್ಚು ತಿಳುವಳಿಕೆಯೋ ಅಷ್ಟು ಮನುಷ್ಯನಿಗೆ ದುರ್ಮಾರ್ಗದಿಂದ ದೂರವಾಗುವುದು ಸಾಧ್ಯ. ಅದಕ್ಕಾಗಿ ಮತ್ತೆ ಪುನಃ ಪುನಃ ನಾವು ಎಷ್ಟು ದೂರ ಹೋದರೂ, ಎಷ್ಟು ತಿರುಗಿ ಬಂದರೂ ಕೊನೆಗೆ ಬರುವಂತಹದ್ದು ಶಾಸ್ತ್ರಗಳ ಶ್ರವಣ. ಮಹಾಭಾರತವೋ, ಗೀತೆಯೋ, ಭಾಗವತವೋ, ಉಪನಿಷತ್ತೋ, ಇನ್ನನೇಕ ಸದ್ಗ್ರಂಥಗಳೇನಿವೆ ಇವುಗಳ ಶ್ರವಣ, ಸಜ್ಜನರ ಸಹವಾಸ, ಇದು ನಮಗೆ ಸದೈವ ಮಾರ್ಗದರ್ಶಕ. ಆ ಮಾರ್ಗವನ್ನು ಬಿಟ್ಟು ನಾವು ಇದ್ದದ್ದಾದರೆ ನಮಗೆ ಯಾರೂ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ, ಸರಿಯಾದ ಮಾರ್ಗವನ್ನು ಹೇಳುವುದಕ್ಕೆ ಯಾರೂ ನಮಗಿಲ್ಲ. ಯಾರ್ಯಾರೂ ನಮಗಿಲ್ಲ. ಯಾರು ಹೇಳಿದ್ರು ನಾವು ಕೇಳುವ ಪರಿಸ್ಥಿತಿಯನ್ನು ನಾವಿಲ್ಲ. ಹಾಗಾಗಿ ಸಜ್ಜನರ ಸಮಾಗಮವಾಗಿ ಒಳ್ಳೆಯ ಮಾತುಗಳನ್ನು, ಹಿತ ಉಪದೇಶಗಳನ್ನು ಕೇಳುವುದಕ್ಕೆ ಸಿದ್ಧರಾಗಿದ್ದರೆ ಎಲ್ಲ ಬಳಿತಾ ಇದೆ. ಅದಾಗದೇ ಇದ್ದದ್ದಕ್ಕಾಗಿ ಮನುಷ್ಯನಿಗೆ ಯಾವಾಗಲೂ ಅಧಪಾತವಾಗುವುದು ನಿಶ್ಚಿತ. ಅಡ್ಡದಾರಿಗೆ ಹೋಗ್ತಾನೆ, ತಪ್ಪು ದಾರಿ ಕೆಟ್ಟ ಕೆಲಸವನ್ನು ಮಾಡ್ತಾನೆ. ಜ್ಞಾನವಂತೂ ಬೆಳೆಯುವುದೇ ಇಲ್ಲ, ದೇವರಿಲ್ಲ ಗೊತ್ತಿಲ್ಲ, ತಾರತಮ್ಯ ಗೊತ್ತಿಲ್ಲ, ಜಗತ್ತಿನ ವಿಷಯ ಗೊತ್ತಿಲ್ಲ, ಸಾಧನೆಯ ಪರಿಚಯವೇ ಇಲ್ಲ. ಹಾಗಾಗಿ ಯಾವ ಸಾಧನೆಯನ್ನು ಮಾಡಲಿಕ್ಕಾಗದೆ ಅವನು ಹಾಳಾಗಿ ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ, ಯೇ ಧರ್ಮೇ ಶ್ರೇಯಸ್ಸಿ ರತಾಃ ವಿಮೋಕ್ಷ ರತಯೋ ಜನಾಃ ತದಿದಂ ವಚನ ವೇದವಚನಂ ಕುರುಕರ್ಮ ತ್ಯಜೇತಿ ಚ. ಶಾಸ್ತ್ರ ಎರಡೂ ಮಾತು ಹೇಳುತ್ತದೆ. ಕರ್ಮವನ್ನು ಮಾಡು ಅಂತೂ ಹೇಳುತ್ತದೆ, ಕರ್ಮವನ್ನು ಬಿಡು ಅಂತೂ ಹೇಳುತ್ತದೆ. ಕುರುಕರ್ಮ ತ್ಯಜೇತಿ ಚ. ಶ್ರೀಮದ್ ಆನಂದ ತೀರ್ಥರು, ಶ್ರೀಮದ್ ಆಚಾರ್ಯರು ತಮ್ಮ ಗೀತೆಯ ವ್ಯಾಖ್ಯಾನವನ್ನು ಮಾಡುವ ಸಂದರ್ಭದಲ್ಲಿ ಅನೇಕ ಬಾರಿ ಈ ಮಾತನ್ನು ಶ್ರೀಮದ್ ಆಚಾರ್ಯ ಎತ್ತಿ ಎತ್ತಿ ತೋರಿಸ್ತಾರೆ. ಶಾಸ್ತ್ರ ಹೇಳಿದ ಕರ್ಮವನ್ನು ಮಾಡು, ಮಾಡಬೇಡ ಅಂತ ಹೇಳಿಲ್ಲ. ಆದರೆ ಕೆಲವು ಕಡೆಗೆ ಮಾಡಬೇಡ ಅಂತೂ ಹೇಳಿಲ್ಲ. ಮಾಡು ಅಂತ ಹೇಳಿದ್ದಕ್ಕರ್ಥ ಏನು, ಮಾಡಬೇಡ ಅಂತ ಅನ್ನೋದಕ್ಕೆ ಅರ್ಥ ಏನು? ಅನೇಕರು ಇದನ್ನು ತಪ್ಪಾಗಿ ಎಣಿಸಿದ್ರು, ತಪ್ಪಾಗಿ ತಿಳಿದ್ರು. ಏನಂತ ತಿಳಿದ್ರು? ಮಾಡು ಅಂತ ಹೇಳಿದ್ದು ದಡ್ಡರಿಗೆ, ಮಾಡಬೇಡ ಅಂತ ಹೇಳಿದ್ದು ತಿಳುವಳಿಕೆ ಇದ್ದವರಿಗೆ. ಯಾವ ಕರ್ಮವನ್ನು, ದೇವರ ಪೂಜೆಯವೋ, ಸಂಧ್ಯಾವಂದನವೋ, ಯಜ್ಞಯಾಗಗಳೋ, ದಾನವೋ, ಉಪವಾಸವೋ, ತಪಸ್ಸೋ, ಶಾಸ್ತ್ರಾಧ್ಯಯನವೋ ಯಾವುದನ್ನು ಮಾಡತಕ್ಕದ್ದಲ್ಲ. ಏನು ಮಾಡಬೇಡ ಅಂತ ಹೇಳಿದ್ದು ಜ್ಞಾನಿಗೆ ಅಂತ ಅನೇಕ ಜನರು ಈ ವಾದವನ್ನು ಹಾಕಿದರು. ಬಹಳ ದೊಡ್ಡದು, ಬಹಳ ಭಯಾನಕವಾಗಿರುವ ವಾದ ಇದು. ಯಾಕೆಂದ್ರೆ ಎಲ್ಲ ಕರ್ಮಗಳನ್ನು ಬಿಡು ಅಂತ ಹೇಳುವಂತಹ ವಾದ ಇದು. ಕುರುಕರ್ಮ ಮಾಡು, ಕರ್ಮವನ್ನು ಮಾಡು ಅಂತ ಹೇಳುವಂತಹದ್ದು ಅಜ್ಞಾನಿಗಳಿಗೆ, ದಡ್ಡರು. ಯಾರಿಗೆ ಜ್ಞಾನವಿಲ್ಲ, ತಿಳುವಳಿಕೆ ಇಲ್ಲ, ಅಂತಹ ಬ್ರಹ್ಮಜ್ಞಾನವಿಲ್ಲದೆ ಇರತಕ್ಕಂತಹ ಜನ ಕರ್ಮವನ್ನು ಮಾಡಬೇಕಂತೆ. ತಿಳುವಳಿಕೆ ಇದ್ದ ಜನ, ಜ್ಞಾನವಿದ್ದ ಜನ ಅವರು ಕರ್ಮವನ್ನು ಮಾಡಬಾರದಂತೆ. ಹೀಗೆ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದರು. ಆಚಾರ್ಯರು ಹೇಳ್ತಾರೆ, ಹಾಗರ್ಥವಲ್ಲ. ಕುರುಕರ್ಮ ತ್ಯಜ ಅನ್ನುವುದಕ್ಕೆ ಅರ್ಥ ಹಾಗಲ್ಲ. ಹಾಗಾದ್ರೆ ಏನು ಅರ್ಥ ನೋಡಿ, ಆಚಾರ್ಯರು ಹೇಳುವ ಅರ್ಥವನ್ನು ನಾವು ನೋಡಿಕೊಳ್ಳೋಣ. ಮೊದಲು ಆ ಮಾತು ಶೌನಕರು ಮಹಾಭಾರತದಲ್ಲಿ ಹೇಳುವಾಗ ಇದೇ ಸಿದ್ಧಾಂತ
ಅಕ್ಷರ ಅಕ್ಷರ ಆ ಸಿದ್ಧಾಂತ ಬರುತ್ತೋ ಇಲ್ಲೋ ಇದನ್ನು ನಾವು ನೋಡಿಕೊಳ್ಳೋಣ. ಶ್ರೀಮದಾಚಾರ್ಯರು ಹೇಳ್ತಾರೆ, ಕುರುಕರ್ಮ ಅಂದ್ರೆ ಕರ್ಮವನ್ನು ಮಾಡು, ತ್ಯಜ ಅಂತಂದ್ರೆ ನೀನು ಅಭಿಮಾನ ಪಡಬೇಡ, ನಾನು ಮಾಡಿದೆ ಎಂಬುದಾಗಿ ತಿಳಿಬೇಡ. ಕರ್ಮವನ್ನು ಮಾಡುವಾದರೆ ಕರ್ಮದ ಮೇಲೆ ಅಭಿಮಾನ ಪಡಬೇಡ. ಕರ್ಮವನ್ನು ಮಾಡುವುದು ಬೇರೆ, ಕರ್ಮವನ್ನು ಮಾಡಿದೆ ಎಂಬ ಅಭಿಮಾನ ಬೇರೆ. ಕರ್ಮವನ್ನು ಮಾಡುವುದರಿಂದ ಸ್ವಲ್ಪ ಪಾಪವಾದರೆ ಕರ್ಮವನ್ನ ಮೇಲೆ ಅಭಿಮಾನ ಇಡುವುದರಿಂದ ಮಹಾಪಾಪ, ಮಹಾ ಅನರ್ಥ. ಹಾಗಾಗಿ ಕರ್ಮವನ್ನು ಮಾಡು, ಆದರೆ ಕರ್ಮವನ್ನು ಮಾಡಿದೆ ಎಂಬ ಅಭಿಮಾನ ಪಡಬೇಡ. ಇದು ಆಚಾರ್ಯರು ಹೇಳುವ ಅರ್ಥ. ಹಾಗಾಗಿ ಕುರುಕರ್ಮ ತ್ಯಜೇತಿ ಚ. ಕುರುಕರ್ಮ, ಕರ್ಮವನ್ನು ಮಾಡು ಅಂತ ಹೇಳಿದ್ದು ವಾಸ್ತವ, ಅದು ನಿಜವೇ. ತ್ಯಜ ಕರ್ಮ ತ್ಯಜ, ಕರ್ಮವನ್ನು ಮಾಡಬೇಡ ಅಂತ ಹೇಳಿದ್ದು ವಾಸ್ತವ. ಇದರ ಅರ್ಥವೇನು ಅಂತ ಅನ್ನೋದಕ್ಕೆ ಆಚಾರ್ಯರು ಹೇಳಿದ ಅರ್ಥ ಇದು. ಅಭಿಮಾನದಿಂದ ಮಾಡಬೇಡ, ಅಭಿಮಾನವಿಲ್ಲದೆ ಮಾಡು. ಫಲಾಪೇಕ್ಷೆಯಿಂದ ಮಾಡಬೇಡ, ಫಲ ಇಲ್ಲದೆ ಮಾಡು ಎಂಬ ಅರ್ಥವನ್ನು ದೇವರು ಮಾಡಿಸ್ತಾನೆ. ಪರಮಾತ್ಮ ಸ್ವಾಮಿ ಮಾಡಿಸುವವ, ನಾವೆಲ್ಲರೂ ಸ್ವತಂತ್ರರು. ಪರಮಾತ್ಮನ ಕೈಯಲ್ಲಿ ಸಣ್ಣ ಗೊಂಬೆಗಳು, ಅತಿ ಸಣ್ಣ ಚಿನ್ಮಯವಾದ ಚೇತನ ರೂಪವಾದ ಗೊಂಬೆಗಳಷ್ಟೇ. ನಮ್ಮ ಕೈಯಲ್ಲಿ ಏನಿದೆ? ಭಗವಂತ ಮಾಡಿಸುವವನಲ್ಲವೇ? ನಾವು ಯಾರು ಮಾಡುವವರು? ಸ್ವತಂತ್ರರು. ನಮಗೆ ಸ್ವಾತಂತ್ರ್ಯವಿಲ್ಲ. ಪರಮಾತ್ಮ ಪ್ರೇರಣೆ ಮಾಡಿದಂತೆ ನಾವು ಕರ್ಮವನ್ನು ಮಾಡುವವರು ಅಂತಾಗಿ ತಿಳಿದು ನಾವು ಸ್ವತಂತ್ರರಲ್ಲ ಎಂಬುದಾಗಿ ಭಾವಿಸಿ ನೀನು ಕರ್ಮವನ್ನು ಮಾಡು, ನಾನು ಸ್ವತಂತ್ರ ಅಂತ ತಿಳ್ಕೋಬೇಡ ಅಂತ ಇದು ಆಚಾರ್ಯರು ಹೇಳುವ ಅರ್ಥ. ಶೌನಕರು ಏನು ಹೇಳ್ತಾರೆ ನೋಡಿ, ಮಹಾಭಾರತದ ಎಷ್ಟು ಸರಿಯಾದ ಚೌಕಟ್ಟಿನಲ್ಲಿ ನಮ್ಮ ಆಚಾರ್ಯರು ಅರ್ಥ ಹೇಳಿದ್ರು ಅಂತ ನಮಗೂ ಗೊತ್ತಾಗತ್ತೆ. ತಸ್ಮಾತ್ ಧರ್ಮಾನ್ ಇಮಾನ್ ಸರ್ವಾನ್ ನಾಭಿಮಾನಾತ್ ಸಮಾಚಾರೇ. ಸ್ಪಷ್ಟ ಶಬ್ದದಿಂದ ಬರುವ ಅರ್ಥ, ತಂದು ಹೇಳಿದ ಅರ್ಥವಲ್ಲ, ಮಹಾಭಾರತದ ಸ್ಪಷ್ಟ ಶಬ್ದಗಳಿಂದ ಬರುವ ಅರ್ಥ. ಹೇಳ್ತಾರೆ, ಧರ್ಮಾನಿಮಾನ್ ಸರ್ವಂಚರ, ಎಲ್ಲ ಧರ್ಮವನ್ನು ನೀನು ಅನುಷ್ಠಾನ ಮಾಡು, ಆದರೆ ನ ಅಭಿಮಾನಾತ್ ಸಮಾಚಾರ. ಅಭಿಮಾನ ಪಟ್ಟು ನಾನು ಮಾಡ್ತೇನೆ ಎಂಬ ಸ್ವಾತಂತ್ರ್ಯ ಬುದ್ಧಿಯಿಂದ ನೀನು ಭಾವಿಸಿ ನೀನು ಕರ್ಮವನ್ನು ಮಾಡಬೇಡ. ದೇವರು ಮಾಡಿಸ್ತಾನೆ ಎಂಬುದಾಗಿ ಕರ್ಮ ಪರಮಾತ್ಮನ ಸ್ವತಂತ್ರ ಕರ್ತೃತ್ವ ಪರಮಾತ್ಮನಿಗೆ ಮಾತ್ರ, ನಮಗಿಲ್ಲ ಎಂಬುದಾಗಿ ತಿಳಿದು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ನೀನು ಕರ್ಮವನ್ನು ಮಾಡು, ಹೊರತು ನಾನೇ ಮಾಡಿದೆ ಎಂಬುದಾಗಿ ಭಾವಿಸಬೇಡ. ಈ ಅರ್ಥದಲ್ಲಿ ಶೌನಕರು ಹೇಳಿದರು. ಹೇಳ್ತಾರೆ, ತಸ್ಮಾತ್ ಧರ್ಮಾನಿಮಾನ್ ಸರ್ವಾನ್ ನಾಭಿಮಾನಾತ್ ಸಮಾಚರೇ. ಅಭಿಮಾನ ಪಟ್ಟು ನಾನು ಮಾಡ್ತೇನೆ ಎಂಬ ಅಹಂಕಾರಕ್ಕೆ ಒಳಗಾಗಿ ನೀನು ಕರ್ಮವನ್ನು ಮಾಡಬೇಡ, ಅದರಿಂದ ಒಳ್ಳೆಯದಾಗುವುದಿಲ್ಲ. ಇಜ್ಜಾ ಅಧ್ಯಯನ ದಾನಾನಿ ತಪಸ್ಸತ್ಯಂ ಕ್ಷಮಾದಮಃ ಅಲೋಭ ಇತಿ ಮಾರ್ಗೋಯಂ ಧರ್ಮಸ್ಯ ಅಷ್ಟವಿಧ ಸ್ಮೃತಃ. 8 ವಿಧವಾದ ಧರ್ಮದ ಮಾರ್ಗವಿದೆ. 1 ಯಜ್ಞ, 2 ಅಧ್ಯಯನ, 3 ದಾನ, 4 ತಪಸ್ಸು, 5 ಸತ್ಯ, 6 ಕ್ಷಮ, 7 ದಮ, 8ನೇದ್ದು ಅಲೋಭ. ಈ ಮೊದಲನೇ ಮಾರ್ಗ 4 ಏನಿದೆಯಲ್ಲ, ಇದು ಪಿತ್ರಿಯಾಣ ಪಥೇ ರಥಸ್ಥಿತ. ಇದನ್ನು ಮಾಡಿದವರಿಗೆ ಸ್ವರ್ಗಾದಿಗಳಾಗತ್ತೆ, ಇತ್ಯಾದಿಗಳಾಗಬಹುದು. ಆದರೆ ಇದನ್ನು ಮಾಡುವವರಿಗೆ ಮುಂದಿನ ಕ್ಷಮ, ಸತ್ಯ, ಕ್ಷಮ, ದಮ, ಅಲೋಭ ಎನ್ನುವುದನ್ನು ಅನುಷ್ಠಾನ ಮಾಡುವಂತಹ ಜನರಿಗೆ ಮೋಕ್ಷವಾಗತ್ತೆ. ಕರ್ತವ್ಯಮಿತಿ ಯತ್ ಕಾರ್ಯಂ ನಾಭಿಮಾನಾತ್ ಸಮಾಚರೇ. ನಾನು ಮಾಡಬೇಕಾದದ್ದು ಅಷ್ಟೇ, ಆದ್ದರಿಂದ ನಾನು ಮಾಡ್ತೀನಿ ಅಂತ ತಿಳಿದು ಮಾಡಬೇಕೇ ಹೊರತು ಫಲದ ಮೇಲಿನ ಅಭಿಮಾನದಿಂದ ಅಥವಾ ನಾನು ಕರ್ತೃತ್ವದ ಮೇಲಿನ ಅಭಿಮಾನದಿಂದ ಕರ್ಮವನ್ನು ಮಾಡತಕ್ಕದ್ದಲ್ಲ. ಫಲದ ಮೇಲೆ ಅಭಿಮಾನ, ಇಂಥ ಫಲ ಸಿಗಲಿ ಅಂತನ್ನುವ ಅಪೇಕ್ಷೆಯಿಂದ, ಉದ್ದೇಶದಿಂದ ಕರ್ಮವನ್ನು ಮಾಡುವ ಮನುಷ್ಯನಿಗೆ ಫಲ ಸಿಗುವುದೇ ಮುಖ್ಯವಾಗಿರುತ್ತದೆ ಹೊರತು ಕರ್ತವ್ಯ ಮುಖ್ಯವಾಗಿರುವುದಿಲ್ಲ. ಎಂದೂ ಕರ್ತವ್ಯ ಮುಖ್ಯವಾಗುವುದಿಲ್ಲ. ಯಾಕೆ? ಅವನಿಗೆ ಫಲದ ಮೇಲೆ ದೃಷ್ಟಿ ಇದೆ. ಫಲ ಪ್ರಧಾನವಾದದ್ದರಿಂದಾಗಿ ಫಲದ ಕಡೆಗೆ ಅವನಿಗೆ ಗಮನ. ಆದ್ದರಿಂದ ಫಲ ಹೇಗೆ ಸಿಕ್ಕೀತೋ ಆ ರೀತಿಯಿಂದ ಕರ್ಮಗಳನ್ನು ತಾನು ತನ್ನ ಕರ್ತವ್ಯವನ್ನ ಬೆಂಡು ಮಾಡ್ತಾ ಹೋಗ್ತಾನೆ, ನಿಯಮಗಳನ್ನ ಬದಲಾಯಿಸ್ತಾ ಹೋಗ್ತಾನೆ. ಆ ಕರ್ಮಗಳನ್ನ, ನಿಯಮಗಳನ್ನ ಬದಲಾಯಿಸುವಂತಹ ಪ್ರಸಂಗ ಬರ್ತದೆ ಅವನಿಗೆ. ಆದ್ದರಿಂದಾಗಿ ಅವನಿಗೆ ಕರ್ಮಗಳಿಂದ ಎಂದೆಂದಿಗೂ ಕೂಡ ಅವನ ಕರ್ಮವನ್ನು ಯಾವಾಗಲೂ ಬದಲಾಯಿಸ್ತಾ ಇರೋದು. ಅದಕ್ಕಾಗಿ ಹಾಗೆ ಕರ್ಮವನ್ನು ಮಾಡತಕ್ಕದ್ದಲ್ಲ, ಕರ್ತವ್ಯ. ಇದು ನನ್ನ ಕರ್ತವ್ಯ, ಹೀಗೀಗ ಮಾಡಬೇಕು, 1 2 3 4 5 ಇದು ನನ್ನ ಕರ್ತವ್ಯ, ಇದನ್ನು ನಾನು ಮಾಡಬೇಕು, ಫಲ ಸಿಗಲಿ ಸಿಗದೇನೆ ಎಂಬುದಾಗಿ ತಿಳಿದು ಕರ್ತವ್ಯ ಕರ್ಮವನ್ನು ಮಾಡಬೇಕೇ ಹೊರತು ಹಾಗೆ ಮಾಡತಕ್ಕದ್ದಲ್ಲ. ಆದ್ದರಿಂದಾಗಿ ಉತ್ತರೋ ದೇವಯಾನಸ್ತು ಸದ್ಭಿರಾಚರಿತ ಸದಾ. ಈ ವಿಧವಾದ ಅಭಿಮಾನವಿಲ್ಲದೆ, ಫಲಾಪೇಕ್ಷೆಯಿಲ್ಲದೆ ಕರ್ಮವನ್ನು ಮಾಡುವುದು ಅಂತೇನಿದೆಯೋ ಇದು ಸಜ್ಜನರು ಮೋಕ್ಷಕ್ಕಾಗಿ ಮಾಡುವಂತಹ ಕರ್ಮಗಳಿಗೂ ಅಷ್ಟಾಂಗೇನ ಇವ ಮಾರ್ಗೇಣ ವಿಶುದ್ಧಾತ್ಮ ಸಮಾಚರೇ. ಸಂಕಲ್ಪವನ್ನು ಚೆನ್ನಾಗಿ ಮಾಡಬೇಕು. ನಾನು ಮಾಡ್ತೇನೆ ಎಂಬುದಾಗಿ ಸಂಕಲ್ಪ ಮಾಡದೆ ದೇವರ ಪ್ರೇರಣೆಯಿಂದ ನಾನು ಮಾಡ್ತೇನೆ ಎಂಬುದಾಗಿ ಸಂಕಲ್ಪ ಮಾಡುವುದು ಒಂದು. ಎರಡನೇದಾಗಿ ಸಮ್ಯಕ್ಷ ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನು ಚೆನ್ನಾಗಿ ನಿಗ್ರಹ ಮಾಡಿ, ಇಂದ್ರಿಯಗಳಿಂದ ಕಂಡಂತೆ ಮನಸ್ಸಿಗೆ ಬಂದಂತೆ ಭೋಗ ಮಾಡದೆ ತಾನು ನಿಗ್ರಹದಿಂದ ಇರಬೇಕು. ಸಮ್ಯಕ್ ವ್ರತ ವಿಶೇಷಾಚ್ಚ,
ತಾನು ಉತ್ತಮವಾಗಿರತಕ್ಕಂತಹ ವ್ರತಗಳನ್ನ ಕೈಕೊಂಡಿರಬೇಕು. ಪ್ರತಿನಿತ್ಯವೂ ಕೂಡ ಒಂದಿಲ್ಲ ಒಂದು ವ್ರತ, ಯಾವುದೇ ತನ್ನ ಜೀವನದಲ್ಲಿ ಇಡೀ ಜೀವನದುದ್ದಕ್ಕೂ ಕೂಡ ಒಂದಿಲ್ಲ ಒಂದು ವ್ರತವನ್ನ ಅನುಷ್ಠಾನ ಮಾಡುವುದಕ್ಕೆ ತಾನು ಕೈಕೊಂಡಿರಬೇಕು. ಇದು ಮನುಷ್ಯನನ್ನ ತಾನು ಸರಿಯಾದ ನಿಗ್ರಹದಲ್ಲಿ ಇಡುವುದಕ್ಕೆ ಅವಶ್ಯಕವಾದದ್ದು. ಹಾಗಾಗಿ ನಮ್ಮಲ್ಲಿ ಬೇರೆ ಬೇರೆ ಹಬ್ಬ, ಉಪವಾಸ, ವ್ರತಗಳು, ಅನುಷ್ಠಾನ ಇವೆಲ್ಲ ಯಾಕಿವೆ ಅಂದ್ರೆ ಈ ನಿಗ್ರಹ ಮನುಷ್ಯನಿಗೆ ಸಂಭವವಾಗ್ತದೆ. ಮನುಷ್ಯ ನಾಲಿಗೆಯಿಂದ ಮನಸ್ಸಿಗೆ ಬಂದದ್ದನ್ನು ತಿನ್ನುವುದು ಸ್ವಭಾವವಾಗಿದೆ, ತಿಂತಾನೆ. ನಿಷಿದ್ಧವಾದದ್ದನ್ನಂತೂ ಎಂದೆಂದಿಗೂ ತಿನ್ನತಕ್ಕದ್ದಲ್ಲ. ವಿಹಿತವಾದದ್ದನ್ನು ಕೂಡ ಅಖಂಡವಾಗಿ ತಿನ್ನುವುದು ಬೇಡ. ಅದರಲ್ಲಿ ಸ್ವಲ್ಪ ನಿಗ್ರಹವಿರಲಿ. ಬಾಯಿಗೆ ನಿಗ್ರಹ. ಬಾಯಿ ಹೇಳಿದಂತೆ ನಾವು ಎಲ್ಲವನ್ನೂ ಕೇಳಿದ್ದೇವೆ. ಆ ನಾವು ಹೇಳುವ ಮಾತನ್ನು ಒಂದು ಸ್ವಲ್ಪವಾದರೂ ನಮ್ಮ ಬಾಯಿ ಕೇಳಲ್ಲ. ಈ ದೃಷ್ಟಿಯನ್ನ ಆಲೋಚನೆ ಮಾಡಿದಾಗ ನಮ್ಮ ಇಚ್ಛೆ, ನಮ್ಮ ಸಂಕಲ್ಪ, ನಾನು ತಿನ್ನುವುದಿಲ್ಲ ಅಂದಾಗ ನಮ್ಮ ನಾಲಿಗೆ ಒಪ್ಪಲಿಕ್ಕೆ ಬೇಕು, ತಯಾರಾಗಬೇಕು. ಹಾಗಾಗಿ ನಮ್ಮ ದೇಹಕ್ಕೆ ನಾವು ಕೊಡುವ ಟ್ರೈನಿಂಗ್ ಇದು ಬಹಳ ಅವಶ್ಯವಾದ ಟ್ರೈನಿಂಗ್. ಆ ವಿಧವಾದಂತಹ ಒಂದು ಟ್ರೈನಿಂಗ್ ಜಿಮ್ ಮಾಡ್ತಾನೆ. ಮನೆಯಲ್ಲಿ ನಿಧಾನವಾಗಿ ಹಾಯಾಗಿ ಹೊರಗೆ ಮಲಗಿರತಕ್ಕಂತಹ ಮನುಷ್ಯನಿಗೆ ಜಿಮ್ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆ? ಅವನ ಆ ಪ್ರಯತ್ನವನ್ನು ಮಾಡಿದಾಗ ಯಾವ ರೀತಿಯಾಗಿ ಎಲುಬುಗಳು ಮಣಿಯುವ ಸಾಧ್ಯತೆ ಉಂಟೋ ಅದು ಇವನಿಗೆ ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ಟ್ರೈನ್ ಮಾಡಿದಂತೆ ಆಗತ್ತದು. ಏನ್ ಟ್ರೈನ್ ಮಾಡ್ತೀರೋ ಹಾಗಾಗತ್ತೆ ಮನಸ್ಸು ಮತ್ತು ಮೈ ಎರಡೂ ಅದೇ ರೀತಿಯಾಗಿ ಆಗುವಂತಹದ್ದು. ಹಾಗಾಗಿ ವ್ರತಗಳಿಂದ, ಉಪವಾಸದಿಂದ, ತಪಸ್ಸಿನಿಂದ ನಾವು ನಮ್ಮ ಮನಸ್ಸನ್ನಾಗಲಿ, ನಮ್ಮ ಇಂದ್ರಿಯವನ್ನಾಗಲಿ, ನಮ್ಮ ದೇಹವನ್ನಾಗಲಿ ಹೇಗೆ ನಾವು ನಿಗ್ರಹಿಸ್ತೇವೆ ಅದಕ್ಕೆ ತಕ್ಕಂತೆ ಅದು ಕೆಲಸವನ್ನು ಮಾಡುತ್ತದೆ. ಆದ್ದರಿಂದಾಗಿ ಸಮ್ಯಕ್ ಸಂಕಲ್ಪ ಸಂಬಂಧ, ಒಳ್ಳೆ ಸಂಕಲ್ಪ. ನಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳೇ ಕೆಟ್ಟ ಕೆಟ್ಟ ಸಂಕಲ್ಪಗಳು ಬರ್ತಾ ಇದ್ರೆ ಕರ್ಮಗಳೇನು ಒಳ್ಳೆಯದಾಗತ್ತೆ? ಕೆಟ್ಟ ಸಂಕಲ್ಪಗಳನ್ನು ತೊಡೆದು ಹಾಕಿ ಮೊಟ್ಟ ಮೊದಲಿನದು ನಮ್ಮ ಮನಸ್ಸಿನಲ್ಲಿ ಇಂಥ ಕೆಟ್ಟ ಕೆಲಸವನ್ನು ಮಾಡುತ್ತೇನೆ ಅಂತ ಮನಸ್ಸಿನಲ್ಲಿ ಬರೋದೇ ಬೇಡ. ಈಗ ಒಂದು ಮಾತು ಬಂತು, ನಾನು ಮಾಡ್ತೇನೆ ಈ ಕರ್ಮವನ್ನ ಅಂತ ಯಾವಾಗ ನಾವು ಮನಸ್ಸಿನಲ್ಲಿ ಅನ್ಕೋತೇವೆ ಅಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿರುವ ದುಷ್ಟ ಕಾಮಗಳಿಗೆ ಒಂದು ಬಲ ಬಂದಂತೆ, ಬಹಳ ದೊಡ್ಡ ಬಲ ಬಂದಂತೆ. ಹಾಗಾಗಿ ಕೆಟ್ಟ ಕಾಮ ಈ ಸಂಕಲ್ಪದ ಬಲದಿಂದ ಅದು ಬಲಿಷ್ಠವಾಗಿ ಬಿಡುತ್ತದೆ. ಅದು ಬಿಟ್ಟರೆ ಸಾಕು. ಸಂಕಲ್ಪವನ್ನು ಮಾಡುವುದನ್ನು ಒಂದೊಂದು ಕಮ್ಮಿ ಮಾಡ್ತಾ ಬಂದಂತೆ ಮನುಷ್ಯನು ಅತ್ಯಂತ ಶುದ್ಧನಾಗ್ತಾನೆ. ಅವನ ಎಲ್ಲ ವಿಧವಾದಂತಹ ದುರ್ಗುಣಗಳು ಮನಸ್ಸಿನಲ್ಲಿದ್ದದ್ದು ಬಹಳ ಮಟ್ಟಿಗೆ ದೂರವಾಗಿದೆ. ಹಾಗಾಗಿ ಸಮ್ಯಕ್ ಸಂಕಲ್ಪ ಸಂಬಂಧ, ಸಮ್ಯಕ್ಷ ಇಂದ್ರಿಯ ನಿಗ್ರಹ, ಸಮ್ಯಕ್ ವ್ರತ ವಿಶೇಷಚ್ಚ, ಸಮ್ಯಕ್ಷ ಗುರು ಸೇವನ. ಹಿರಿಯರನ್ನ, ಗುರುಗಳನ್ನ, ಜ್ಞಾನಿಗಳನ್ನ, ದೊಡ್ಡವರನ್ನ, ಉಪದೇಶಕರನ್ನ ಚೆನ್ನಾಗಿ ಸೇವೆ ಮಾಡಬೇಕು. ಬಹಳ ಲಾಭದ ಕೆಲಸ ಅದು, ಬಹಳ ಲಾಭ. ಆದ್ದರಿಂದ ಹಿರಿಯರನ್ನ ನಾವು ಎಷ್ಟು ಒಲಿಸಿಕೊಳ್ತೇವೋ, ಅವರನ್ನ ನಾವು ಎಷ್ಟು ಪ್ರೀತಿ ಸಂಪಾದನೆ ಮಾಡ್ತೇವೋ ಅಷ್ಟು ನಮಗೆ ಹಿತವಿದೆ. ಅವರ ಪ್ರೀತಿಯನ್ನು ಸಂಪಾದನೆ ಮಾಡದೇ ಇದ್ರೆ ಏನು ಪ್ರಯೋಜನವಿಲ್ಲ. ಹಾಗಾಗಿ ಸಮ್ಯಕ್ಷ ಗುರು ಸೇವನ, ಸಮ್ಯಕ್ ಆಹಾರ ಯೋಗಾಚ್ಚ. ಚೆನ್ನಾಗಿ ಒಳ್ಳೆ ಆಹಾರ, ಹಿತವಾದ ಆಹಾರ. ಚೆನ್ನಾಗಿ ಅಂದ್ರೆ ಭಾರಿ ಅಲ್ಲ, ಹಿತವಾದ ಆಹಾರ, ಮಿತವಾದ ಆಹಾರ. ಎಷ್ಟು ಒಳ್ಳೆಯದೋ, ಯಾವುದು ವಿಹಿತವೋ ಅಷ್ಟೇ ಆಹಾರವನ್ನ ಸೇವನೆ ಮಾಡುವುದರಿಂದ, ಅಷ್ಟೇ ಆಹಾರವನ್ನು, ಮಿತವಾಗಿ ಆಹಾರವನ್ನು ತಿನ್ನುವುದರಿಂದ ಅಷ್ಟಕ್ಕೂ ಶಕ್ತಿ ಇರುತ್ತೆ. ನಾವು ತಪ್ಪು ತಿಳಿದಿದ್ದೇವೆ, ಆಹಾರದಿಂದಲೇ ಶಕ್ತಿ ಬರಬೇಕು ಅಂತ. ಹಾಗೆಲ್ಲ ಇಲ್ಲ. ಆಹಾರ ಒಂದೇ ಶಕ್ತಿಗೆ ಮಾಧ್ಯಮವಲ್ಲ, ನಾನಾ ವಿಧವಾದ ಉಪಾಯಗಳಿಂದ ನಮಗೆ ಶಕ್ತಿ ಬರುವುದುಂಟು. ಶಕ್ತಿ ಮೂಲತಃ ಮನೋಬಲದಿಂದ ಬರುವಂತಹ, ಮೂಲತಃ ಇದಕ್ಕೆ ಅನೇಕ ಉಪಾಯಗಳಿದೆ. ಪ್ರಾಣಾಯಾಮವೋ, ಯೋಗಾಸನವೋ, ನಾನಾ ವಿಧವಾದಂತಹ ಉತ್ಸಾಹವೋ, ಅವೆಲ್ಲವೂ ಉಪಾಯಗಳಿವೆ. ಆಹಾರ ಅಲ್ಪವಾಗಿ ತಿಂದರೂ ಕೂಡ ಮನುಷ್ಯ ಅಷ್ಟೇ ಬಲಿಷ್ಠನಾಗಿ ಕೆಲಸವನ್ನು ಮಾಡುವುದು ಸಾಧ್ಯ. ಆದರೆ ನಮಗೆ ಗೊತ್ತಿಲ್ಲದೆ ಆ ಆಹಾರವನ್ನ ಕಂಡಂತೆ ತಿನ್ನುವ, ಕಂಡಷ್ಟು ತಿನ್ನುವ, ಯಾವುದು ಬೇಕೋ ಅದನ್ನು ತಿನ್ನುವ ಚಟಕ್ಕೆ ನಾವು ಬಲಿಯಾಗಿದ್ದೇವೆ. ಆದ್ದರಿಂದ ಸಮ್ಯಕ್ ಆಹಾರ ಯೋಗಾಚ್ಚ ಸಮ್ಯಕ್ಷ ಅಧ್ಯಯನಾಗಮ, ಇದು ಬಹಳ ಮಹತ್ವದ ವಸ್ತು. ಒಳ್ಳೆ ಗ್ರಂಥಗಳನ್ನ ಇವತ್ತು ಅನೇಕ ಜನರು, ಹಿರಿಯರು ಈ ಮಾತುಗಳನ್ನು ಆಡ್ತಾ ಇದ್ದದ್ದನ್ನು ನಾವು ಕೇಳುತ್ತೇವೆ. ಇವತ್ತಿನ ಜನರಿಗೆ ಓದುವುದು ಅಂತನ್ನೋದು ಗೊತ್ತಿಲ್ಲ. ಭಾರಿ ವಿಚಿತ್ರ. ಓದುವುದು, ರೀಡಿಂಗ್ ಅಂತನ್ನುವುದೇ ಝೀರೋ. ಕೆಲವರಿಗಂತೂ ಝೀರೋ. ಕೆಲವರೇ ಓದುವುದನ್ನು ಇಟ್ಕೊಂಡಿದ್ದಾರೆ. ಹಳಬರು ಯಾರೋ ಅವರಿಗೆ ಓದುವುದು ಗೊತ್ತು, ಹೊಸಬರಿಗೆ ಓದುವುದು ಗೊತ್ತಿಲ್ಲ. ಓದುವ ಪದ್ಧತಿಯೇ ಇಲ್ಲ. ನನಗೊಬ್ಬರು ಹಿರಿಯರು ಹೇಳ್ತಾ ಇದ್ರು, ಒಬ್ಬರ ಮನೆಗೆ ಹೋಗ್ತಾ ಇದ್ದೆ, ಅವರು ಹೇಳ್ತಾ ಇದ್ರು, ನನ್ನ ಮಗನಿಗೆ ಹೇಳಿ, ನೀನು ಮಗ ಅಂದ್ರೆ ದೊಡ್ಡವ, ನನ್ಕಿಂತಲೂ ವಯಸ್ಸಾದವ,
ನನ್ನ ಮಗನಿಗೆ ನೀವು ಹೇಳಿ ಓದೋ ಚಟ ಇಟ್ಕೋ ಅಂತ ಹೇಳಿ. ತಂದೆ ಹೇಳಬೇಕು ಯಾವಾಗಲೂ ಹೇಳಬೇಕು ಅವನಿಗೆ, ಓದು ಚಟ ಹೇಳು, ಓದಬೇಕು ಅಂತ ಹೇಳವನಿಗೆ. ಓದುವ ಚಟವಿಲ್ಲ ಇವತ್ತು, ಯಾರಿಗೆ ಓದುವುದೇ ಬೇಡ. ಇದರಿಂದ ಏನಾಗತ್ತೆ ಅಂದ್ರೆ ಮನುಷ್ಯನಿಗೆ ಬಹಳ ಅನೇಕ ಜನರ ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದೀನಿ, ರಿಟೈರ್ ಆದ ಮೇಲೆ ಏನು ಮಾಡುವುದು, ಟೈಮ್ ವೇಸ್ಟ್ ಆಗುತ್ತೆ. ಓದುವುದು ಬರುವುದಿಲ್ಲ, ಅವರು ಓದುವುದು ಗೊತ್ತಿಲ್ಲ ಅವರು. ಹಾಗಾಗಿ ಅವರಿಗೆ ಟೈಮ್ ಕಳೆಯೋದೇ ಗೊತ್ತಿಲ್ಲ. ಬಹಳ ಅಂದ್ರೆ ಟಿವಿ ಆನ್ ಮಾಡ್ತಾರೆ, ನೋಡ್ತಾರೆ, ಜನರು ಹರಟೆ ಹೊಡಿತಾರೆ, ಮುಗಿತು. ಯಾವ ತಮ್ಮ ಬುದ್ಧಿ, ತಮ್ಮ ಜ್ಞಾನ, ತಮ್ಮ ತಿಳುವಳಿಕೆ ಅದನ್ನು ಬೆಳೆಸ್ಕೋಬೇಕು, ಹೆಚ್ಚು ಮಾಡಿಕೊಳ್ಳಬೇಕು, ಬೇಕಾದಷ್ಟು ವೆರಿ ಇಂಟ್ರೆಸ್ಟ್ ಇದೆ. 1000 ತರಹದ ಗ್ರಂಥಗಳಿವೆ. ಅವುಗಳಲ್ಲಿ ಯಾವುದೋ ಒಂದು ಓದಿ ತಮ್ಮ ವಿದ್ಯಾವೃದ್ಧಿ, ಬುದ್ಧಿವೃದ್ಧಿ, ಒಳ್ಳೆ ತಿಳುವಳಿಕೆ, ಜಗತ್ತಿನ ಪರಿಚಯ ಇಷ್ಟನ್ನಾದರೂ ಮಾಡಿಕೊಳ್ಬೇಕು, ಅದಕ್ಕೂ ತಯಾರಿಲ್ಲ. ಇವತ್ತಿನ ಜನರಿಗೆ ಇದು ಬಹಳ ದೊಡ್ಡದಾದಂತಹ ಕೊರತೆ ಇದೆ, ಬಹಳ ದೊಡ್ಡ ಕೊರತೆ. ಅವಶ್ಯವಾಗಿ ಓದ್ತಕ್ಕದ್ದು ಏನೇ ಇರಲಿ, ಯಾವುದೇ ಭಾಷೆ ಇದು ಒಂದು ಬೇರೆ. ಒಂದು ತತ್ವಜ್ಞಾನದ ವಿಷಯದಲ್ಲಿ ನಾನು ಹೇಳುವ ಮಾತು ಬೇರೆ, ಸಾಮಾನ್ಯವಾದ ಪರಿಚಯಾತ್ಮಕವಾದ ಜಗತ್ತಿನ ಪರಿಚಯವನ್ನು ಮಾಡಿಸಿಕೊಡತಕ್ಕಂತಹ, ಬುದ್ಧಿವೃದ್ಧಿಯನ್ನು ಮಾಡತಕ್ಕಂತಹ ಅನೇಕ ಮಾತುಗಳನ್ನು ಓದುವುದು ಅತ್ಯಂತ ಅವಶ್ಯಕ. ತತ್ವಜ್ಞಾನದ ಕ್ಷೇತ್ರಕ್ಕೆ ಬಂದಾಗ ಈ ಒಳ್ಳೆ ಸರಿಯಾದ ಸದಾಗಮವನ್ನ ಬಿಟ್ಟು ಇನ್ಯಾವ ತತ್ವಜ್ಞಾನವನ್ನು ಓದತಕ್ಕದ್ದಲ್ಲ, ಆ ಭಾಗ ಬೇರೆ. ಆದರೆ ಅದನ್ನು ಬಿಟ್ಟು ನಾವು ಹೇಳುವುದಾದರೆ ಹಿಸ್ಟ್ರಿಯೋ ಅಥವಾ ಸೈನ್ಸೋ ಅಥವಾ ಇತ್ಯಾದಿ ಅನೇಕ ವಿಷಯಗಳೆಲ್ಲ ಇದಿಲ್ಲ, ಅವುಗಳನ್ನು ಓದುವುದರಿಂದ ಬಹಳ ಲಾಭ. ಸಮ್ಯಕ್ಷ ಅಧ್ಯಯನಾಗ ಮಾತು. ಈಗ ಸದ್ಯಕ್ಕೆ ನಾವು ಮಾತಿಗೆ ಬರುವಂದ್ರೆ ಒಳ್ಳೆ ರೀತಿಯ ಒಳ್ಳೆ ಸತ್ಶಾಸ್ತ್ರಗಳನ್ನ ಚೆನ್ನಾಗಿ ಓದುವುದನ್ನ ನಾವು ರೂಢಿಸಿಕೋಬೇಕು. ಮನುಷ್ಯ ಅವನ ತನ್ನ ಜೀವನದಲ್ಲಿ ಕೇವಲ 80-90 ವರ್ಷ ಬಾಳಿದರೂ ಕೂಡ ಅವನು ಹಿಂದಿನ 100 ಶತಮಾನಗಳಲ್ಲಿ, ಹಿಂದಿನ 100 ವರ್ಷಗಳಲ್ಲಿ, ಅನೇಕ ಶತಮಾನಗಳಲ್ಲಿ, ಮುಂದಿನ ಅನೇಕ ಶತಮಾನಗಳಲ್ಲಿ ಬದುಕಿ ಇರುವುದು ಸಾಧ್ಯವಾಗದು, ಜೀವಂತವಾಗಿರಬಹುದು. ವಸಿಷ್ಠರ ಬರೆದ ಗ್ರಂಥಗಳನ್ನು ಓದ್ತಾ ಇದ್ದಾಗ ವಸಿಷ್ಠರ ಕಾಲದಲ್ಲಿ, ವಸಿಷ್ಠರ ಜೊತೆಗೆ, ವಸಿಷ್ಠರ ಎದುರಲ್ಲಿ ಕೂತ್ಕೊಂಡು ಅವರಿಂದ ನಾನು ಅಧ್ಯಯನ ಮಾಡಿದ ಲಾಭ ನಮಗಾಗತ್ತೆ. ಯಾಕೆ? ವಸಿಷ್ಠರು ಬರೆದ ಗ್ರಂಥ ಅದು, ವಾಲ್ಮೀಕಿ ಬರೆದ ಗ್ರಂಥ ಅದು. ವಾಲ್ಮೀಕಿ ಬರೆದ ಗ್ರಂಥ, ವಾಲ್ಮೀಕಿ ತಾನು ಏನು ಅನುಭವಿಸಿದ ಆ ಮಾತುಗಳನ್ನು ಹೇಳುತ್ತಿರ್ತಾನೆ. ಅದನ್ನು ಓದ್ತಾ ಇರುವಾಗ ವಾಲ್ಮೀಕಿ ಅನುಭವಿಸಿದ್ದನ್ನೆಲ್ಲ ನಾವು ಏನು ಕಷ್ಟಪಡದೆ, ಆಯಾಸವಿಲ್ಲದೆ ನಾವು ಅದನ್ನು ಪಡೆದದ್ದಾಯಿತು. ವಾಲ್ಮೀಕಿ ತನ್ನ ಆರ್ಷ ದೃಷ್ಟಿಯಿಂದ ಶ್ರಮಪಟ್ಟು ತಿಳಿದು ಬರೆದಂತಹ ಮಾತುಗಳನ್ನು ನಾವು ಆಯಾಸವಿಲ್ಲದೆ ಪಡೆದದ್ದಾಯ್ತಲ್ವೇ? ಅಂದಮೇಲೆ ಯಾಕೆ ಓದಬಾರದು, ಯಾಕೆ ಅಧ್ಯಯನ ಮಾಡಬಾರದು? ಶೇಕ್ಸ್ಪಿಯರ್ ಹೇಳ್ತಾನೆ, ಪ್ರಾಯಶಃ ಎಮರ್ಸನ್ ಹೇಳ್ತಾನೆ. ಎಮರ್ಸನ್ ಹೇಳುವಂತಹ ಮಾತು, ನಾನು ನನ್ನ ಲೈಬ್ರರಿಯಲ್ಲಿ ಕೂತಾಗ ಆಗುವ ಲಾಭ ನಾನು ಎಲ್ಲ ಶತಮಾನಗಳಲ್ಲಿ ನಾನು ಓಡಾಡಿ ಬರ್ತೇನೆ. ಯಾಕೆಂದ್ರೆ ನನಗೆ ಒಬ್ಬ ಸಾಹಿತಿಯ ಜೊತೆಗೆ, ಒಬ್ಬ ವಿದ್ವಾಂಸನ ಜೊತೆಗೆ, ಒಬ್ಬ ಫಿಲಾಸಫರನ ಜೊತೆಗೆ, ಒಬ್ಬ ತತ್ವಜ್ಞಾನಿ ಅಥವಾ ವಿಜ್ಞಾನಿಯ ಜೊತೆಗೆ ನಾನು ಎಷ್ಟೊತ್ತು ಕೂಡ್ಲಿಕ್ಕಾಗತ್ತೆ? ಅವನು ನನಗೆ 10 ನಿಮಿಷ ಭೇಟಿಯಾಗುವುದಿಲ್ಲ, ಅರ್ಧ ಗಂಟೆ ಭೇಟಿಯಾದ್ರೆ ಪರಮಾವಧಿ. ಅವನಿಗೆ ಬೇರೆ ಕೆಲಸ ಇದೆ. ನಾನು ಮೇಲಿನ ಮೇಲೆ ಅವನಿಗೆ ಪೀಡೆ ಕೊಡ್ಲಿಕ್ಕಾಗುವುದಿಲ್ಲ ಅವನಿಗೆ. ಆದರೆ ಅವನು ಬರೆದಿಟ್ಟ ಗ್ರಂಥಗಳನ್ನು ನಾವು ಓದ್ತಾ ಇದ್ರೆ ಗಂಟೆಗಳವರೆಗೆ ಓದ್ತಾ ಇರಬಹುದು. ಆ ವ್ಯಕ್ತಿ ನಮಗೆ ಉಪದೇಶವನ್ನು ಮಾಡ್ತಾ ಇರ್ತಾನೆ. ಆ ಪುಸ್ತಕವನ್ನು 10 ಬಾರಿ ಓದಬಹುದು, ನಮಗೇನು ಚಿಂತೆ ಇಲ್ಲ. ಹಾಗಾಗಿ ಇಟ್ ಇಸ್ ಮೈ ಕಿಂಗ್ಡಮ್ ಅಂತಂತ ನಮ್ಮ ಆಚಾರ್ಯರು ಬರೀತಾರೆ. ನೇ ಇಟ್ ಇಸ್ ಮೈ ಡ್ಯೂಕ್ಡಮ್ ಅಂತಂತ. ಶೇಕ್ಸ್ಪಿಯರ್ ಹೇಳಿದ ತನ್ನ ಗ್ರಂಥಾಲಯ ಇದು ಕಿಂಗ್ಡಮ್ ಅಂತ. ನಮ್ಮ ಆಚಾರ್ಯ ಹೇಳ್ತಾರೆ, ನನ್ನ ಗ್ರಂಥಾಲಯ ಇದು ಕೇವಲ ಕಿಂಗ್ಡಮ್ ಅಲ್ಲ, ಅದು ಡ್ಯೂಕ್ಡಮ್ ನನಗೆ. ಹಾಗೆ ಅಂಥ ದೊಡ್ಡದಾದ ಸಂಪತ್ತದು, ಬಹಳ ದೊಡ್ಡದಾದ ಸಂಪತ್ತು. ಮಹಾಭಾರತವನ್ನು ಓದ್ತಾ ಹೋದರೆ, ಆದಿಯಿಂದ ಅಂತದವರೆಗೆ ಓದ್ತಾ ಹೋದರೆ ಎಂಥ ತತ್ವಜ್ಞಾನ, ಎಷ್ಟು ಧರ್ಮ, ಏನು ಶೀಲ, ಏನು ನಡತೆಗಳು, ಏನು ಆಚಾರ, ಏನು ಜಗತ್ತು, ಯಾವ ಯಾವ ವ್ಯಕ್ತಿಗಳ ಸ್ವಭಾವ ಎಂಥದ್ದು, ಇವೆಲ್ಲದರ ಪರಿಚಯವಾಗಿದೆ. ಶ್ರೀಮನ್ಯಾಯ ಸುಧಾ ಒಂದು ಗ್ರಂಥವನ್ನು ಅಧ್ಯಯನ ಮಾಡ್ತಾ ಕೂತಾಗ ನಮಗೆ ದಿಗ್ದೇಶದ ಬೌದ್ಧರನ್ನ ಆರಂಭ ಮಾಡಿಕೊಂಡು ಇವತ್ತಿನವರೆಗಿರತಕ್ಕ ಎಲ್ಲ ವಾದಿಗಳ ವಾದಗಳನ್ನು ಹೇಗೆ ನಾವು ವಿಮರ್ಶೆ ಮಾಡಬೇಕು, ಸರಿ ಏನು ಅದನ್ನು ಗ್ರಹಿಸುವುದು ಹೇಗೆ, ತಪ್ಪೇನು ಅದನ್ನು ತ್ಯಜಿಸುವುದು ಹೇಗೆ, ಎರಡನ್ನೂ ತೋರಿಸಿಕೊಡತಕ್ಕಂತಹ ಉತ್ತಮೋತ್ತಮ ಗ್ರಂಥ ಶ್ರೀಮನ್ಯಾಯ ಸುಧಾ. ಭಾರಿ ದೊಡ್ಡ ಲಾಭ.
ಅದನ್ನು ಓದಿದವರಿಗೆ ಅದರ ಲಾಭ ಗೊತ್ತೇ ಹೊತ್ತು ಓದದಿದ್ದಂತಹ ವಾಸನೆಯು ನೋಡದೇ ಇದ್ದಂತಹ ಪಶುಗಳಿಗೆ ಆ ಗ್ರಂಥದ ವಾಸನೆ ಗೊತ್ತಾಗುವುದಿಲ್ಲ, ಅದರ ಗ್ರಂಥದ ಮಹಿಮೆ ಗೊತ್ತಾಗುವುದಿಲ್ಲ. ಕತ್ತೆ ಮೇಲೆ ಬಂಗಾರದ ಹೊರೆ ಹೊತ್ತಿಸಿದ ಹಾಗೆ, ನಾನಿ ಪಾಲ್ಖ್ಯವಾಲ ಭಾಷೆಯಲ್ಲಿ ಹೇಳುವುದಾದರೆ, ಕತ್ತೆ ಮೇಲೆ ಬಂಗಾರದ ಹೊರೆ ಹಾಕಿದ್ರೆ ಅವನಿಗೆ ಏನು ಗೊತ್ತಾಗತ್ತೆ?